ಮಾಚಿಪತ್ರೆ ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 11ನೇ ವಚನ. ಆ ನಕ್ಷತ್ರಕ್ಕೆ ಮಾಚಿಪತ್ರೆ ಎಂದು ಹೆಸರು. ನೀರಿನೊಳಗೆ 3ರಲ್ಲಿ 1 ಭಾಗ ಮಾಚಿಪತ್ರೆಯಂತೆ ಕಹಿಯಾಯಿತು. ಆ ನೀರು ವಿಷವಾದುದರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರು ಎಂಬುದಾಗಿ ತಿಳಿಸುತ್ತದೆ. ಈ ಮಾಚಿಪತ್ರೆ ಎನ್ನುವುದು ಕಹಿಯಾದ ರುಚಿಯನ್ನು ಹೊಂದಿರುವ ಒಂದು ರೀತಿಯ ಪೊದೆಯ ಸಸ್ಯ ಆಗಿದೆ. ಸತ್ಯವೇದದಲ್ಲಿ ಮಾಚಿಪತ್ರೆಯನ್ನು ಸಾಮಾನ್ಯವಾಗಿ ಕಹಿ ಮತ್ತು ದುಃಖವನ್ನು ಪ್ರತಿನಿಧಿಸಲು ಬಳಸಲಾಗಿದೆ. ಅದನ್ನು ಸತ್ಯವೇದದಲ್ಲಿ ನಾವು ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 19ನೇ ವಚನದಲ್ಲಿಯೂ, ಜ್ಞಾನೋಕ್ತಿ 5ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ಕಹಿ ನೀರಿನ ಅನುಭವಕ್ಕೆ ಹೋಲಿಸಿರುವುದನ್ನು ನೋಡಬಹುದಾಗಿದೆ. ಇಲ್ಲಿ ಕಹಿ ನೀರಾಯಿತು ಎನ್ನುವುದು ಇಸ್ರಾಯೇಲ್ ಜನರ ಮಾರಾ ಸ್ಥಳದ ಕಹಿ ನೀರನ್ನು ನೆನಪಿಸುವಂಥದ್ದಾಗಿದೆ. ಶುದ್ಧವಾದ ನೀರು ಜೀವದಿಂದ ಇರಲು ಸಹಾಯ ಮಾಡುವಂಥದ್ದಾಗಿದೆ. ಆದರೆ ಕಲುಷಿತ ಕಹಿ ನೀರು ಅದೇ ಜೀವವನ್ನು ಕೊಲ್ಲಬಹುದು. ಆದ್ದರಿಂದ ಸಭೆಗೆ ಕಹಿ ನೀರಿನಂತಹ ಸುಳ್ಳು ಬೋಧನೆಯನ್ನು ಪರಿಚಯಿಸಿದಾಗ ಅಂತಹ ವಿಷಪೂರಿತ ನೀರನ್ನು ಸೇವಿಸಿದ ಜನರು ಆತ್ಮಿಕವಾಗಿ ಮರಣವನ್ನು ಹೊಂದುವವರಾಗಿದ್ದಾರೆ. ಸುಳ್ಳು ಬೋಧನೆಯಿಂದ ಸಭೆಯನ್ನು ಧರ್ಮಭ್ರಷ್ಟತೆಗೆ ನಡೆಸಿದ್ದಲ್ಲದೆ ರೋಮನ್ ಸಭೆ ಹಿಂಸೆಯ ಮೂಲಕ ಆ ಸುಳ್ಳು ಬೋಧನೆಯನ್ನು ಒಪ್ಪಿಕೊಳ್ಳುವಂತೆ ಮಾಡುವಂಥದ್ದಾಗಿತ್ತು. ಯಾರೆಲ್ಲ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವವರಾಗಿದ್ದಾರೋ ಅಂಥವರನ್ನು ರಾಜ್ಯದ ಕಾನೂನಿನ ಮೂಲಕವಾಗಿ ದಂಡಿಸಲಾರಂಭಿಸಿದರು. ಈ ನಿಮಿತ್ತವಾಗಿ ಅನೇಕರು ಅವರ ಸುಳ್ಳು ಬೋಧನೆಯೊಂದಿಗೆ ರಾಜಿ ಮಾಡಿಕೊಳ್ಳುವುದರ ಮೂಲಕವಾಗಿ ಭಾನುವಾರದ ಆಚರಣೆಯ ಕಾನೂನನ್ನು ಜಾರಿಗೊಳಿಸಲಾಯಿತು. ಕ್ರಿಸ್ತಶಕ 364ರ ಲಹೋದಿಕೀಯ ಸಭೆಯ ಮೂಲಕವಾಗಿ ಶನಿವಾರ ಸಬ್ಬತ್ತಿನದ ಆಚರಣೆಯನ್ನು ಭಾನುವಾರದ ಆಚರಣೆಯಾಗಿ ಬದಲಾವಣೆ ಮಾಡಲಾಯಿತು. ಹೀಗೆ ಕ್ರೈಸ್ತ ಧರ್ಮವನ್ನು ರಾಜ್ಯ ಆಡಳಿತ ಮಾಡಲು ಆರಂಭಿಸಿತು. ಇದು ಇಂದಿಗೂ ಸಹ ಮಾರಣಾಂತಿಕ ವಂಚನೆಯಾಗಿದ್ದು ಮುಂದೆ ಒಂದು ಬಿಕ್ಕಟ್ಟಿಗೆ ನಮ್ಮನ್ನು ಕರೆದುಕೊಂಡು ಹೋಗುವಂಥದ್ದಾಗಿದೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.